ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರ್ತಾರೆ? ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು, ಇವತ್ತೇ ಬರ್ತಾರೆ ನಾಳೆ ಬರ್ತಾರೆ ಅಂತ. ಈವರೆಗೆ ಪ್ರಜ್ವಲ್ ರೇವಣ್ಣ ಬರುವ ಸೂಚನೆಗಳು ಬರ್ತಾ ಇಲ್ಲ. ಆದರೆ ಈಗ ಒಂದು ಸುದ್ದಿ ಬರ್ತಾ ಇದೆ, ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನೋದರ ಖಚಿತವಾದ ಸುದ್ದಿ. ಮೇ 12ನೇ ತಾರೀಕು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಜರ್ಮನಿಯ ಮ್ಯೂನಿಚ್ನಿಂದ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಮೇ 12ನೇ ತಾರೀಕು ಬರ್ತಾರೆ ಅಂತ. ಮೇ 12ನೇ ತಾರೀಕಿಗೆ ಟಿಕೆಟ್ ಬುಕ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮೇ 12ಕ್ಕೆ ಭಾರತಕ್ಕೆ ಬರ್ತಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾರೆ ಅನ್ನುವಂತಹ ಸುದ್ದಿ ಇದು. ಮೇ 12ನೇ ತಾರೀಕಿಗೆ ಟಿಕೆಟ್ ಬುಕ್ ಆಗಿದೆ. ಪ್ರಜ್ವಲ್ ರೇವಣ್ಣ ರಿಟರ್ನ್ ಟಿಕೆಟ್. ಪ್ರಜ್ವಲ್ ರೇವಣ್ಣ ದುಬೈಗೆ ಹೋಗಿದ್ದಾರೆ, ಹಂಗೇರಿಗೆ ಹೋಗಿದ್ದಾರೆ, ಈ ರೀತಿಯಾದಂತಹ ಸುದ್ದಿಗಳು ಕೂಡ ಬಂದಿದ್ವು. ಈಗ ಮ್ಯೂನಿಚ್ನಿಂದ, ಜರ್ಮನಿಯಲ್ಲಿದೆ ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇವತ್ತು ಬೆಳಗ್ಗೆಯೇ ಬಂದು ಬಿಡ್ತಾರೆ ಅಂತ ಮಾಹಿತಿಗಳು ಬಂದಿದ್ವು. ಕೆಲವು ಮಾಧ್ಯಮಗಳು ಕೂಡ ಈ ಬಗ್ಗೆ ವರದಿ ಮಾಡಿದ್ವು. ಆದರೆ ಪ್ರಜ್ವಲ್ ರೇವಣ್ಣ ಬಂದಿಲ್ಲ. ನಮ್ಮ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರವಿ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಜ್ವಲ್ ರೇವಣ್ಣ ಈಗ ಬರ್ತಾರೆ ಆಗ ಬರ್ತಾರೆ ಅನ್ನುವಂತಹ ಸುದ್ದಿಗಳೇ ಬರ್ತಾ ಇದ್ದಾವೆ. ಇದು ಖಚಿತವಾದಂತಹ ಮಾಹಿತಿಯ? ಎಲ್ಲಿಂದ ಬಂತು ಈ ಸುದ್ದಿ? ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತ ಶಶಿ, ಅಂದ್ರೆ ಕಳೆದ 3 ದಿನಗಳಿಂದ ಪ್ರಜ್ವಲ್ ರೇವಣ್ಣ ಅವರು ಬಂದೇ ಬಿಟ್ರು ಬೆಂಗಳೂರಿಗೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾದವು. ಪ್ರತಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಂತೂ SIT ಅಧಿಕಾರಿಗಳಾಗಿರ್ಬೋದು, ಏರ್ಪೋರ್ಟ್ ನ ಅಧಿಕಾರಿಗಳು, ಪೊಲೀಸರಾಗಿರ್ಬೋದು, ಏನು ಪ್ರಜ್ವಲ್ ರೇವಣ್ಣ ಯಾವ ವಿಮಾನದಲ್ಲಿ ಬರ್ತಾರೆ ಅಂತ ಸಾಕಷ್ಟು ತಲಾಶ್ ಮಾಡ್ತೀವಿ. ಪ್ರತಿಯೊಂದು ವಿದೇಶಿ ವಿಮಾನಗಳನ್ನು ಕೂಡ ಬರುವಂತ ವಿಮಾನಗಳನ್ನೆಲ್ಲ ಚೆಕ್ ಮಾಡ್ತೀವಿ. ಆದ್ರೆ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತ ಏರ್ಪೋರ್ಟ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು ಬೇರೆ ಎಲ್ಲೂ ಇಲ್ಲ, ಜರ್ಮನಿಯಲ್ಲೇ ಇದ್ದಾರೆ. ಜರ್ಮನಿಯ ಮ್ಯೂನಿಚ್ನಿಂದ ಏನು ಟಿಕೆಟ್ ಬುಕ್ ಆಗಿದೆ. ಅಂದ್ರೆ ಮೇ 12ರಂದು ಬರುವಂತ ಒಂದು ಲುಫ್ತಾನಾ ಏರ್ಲೈನ್ಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. 12ರ ಅಂದ್ರೆ ಲುಫ್ತಾನಾ ಏರ್ಲೈನ್ಸ್ ನಲ್ಲಿ ಟಿಕೆಟ್ ಈಗಾಗಲೇ ಬುಕ್ ಆಗಿದೆ. 12ರಂದು ಜರ್ಮನಿಯ ಮ್ಯೂನಿಚ್ ಇಂದ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ವಿಮಾನ ಟೇಕ್ ಆಫ್ ಆಗುತ್ತೆ. ಅವತ್ತು ಸಂಜೆ ಅಂದ್ರೆ ಮಧ್ಯರಾತ್ರಿ 12:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬರಲಿದೆ ಆ ವಿಮಾನ. ಹೀಗಾಗಿ ಆ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಟಿಕೆಟ್ ಬುಕ್ ಆಗಿರೋದ್ರಿಂದ ಒಂದಷ್ಟು ಬರುವಂತ ಸಾಧ್ಯತೆಗಳು ದಟ್ಟವಾಗಿವೆ, ಹೆಚ್ಚಾಗಿದ್ದಾವೆ ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ, ಯಾವ ದೇಶದಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಪತ್ತೆಗೆ ಸಾಕಷ್ಟು ಕ್ರಮಗಳಿಗೆ ಮುಂದಾಗಿತ್ತು. ಬ್ಲೂ ಕಾರ್ನರ್ ನೋಟಿಸ್, ಲುಕೌಟ್ ನೋಟಿಸ್, ಸಾಕಷ್ಟು ಕ್ರಮಗಳಿಗೆ ಮುಂದಾಗಿತ್ತು. ಇವಾಗ ಎಲ್ಲವುಗಳ ಮಧ್ಯೆ ಈಗ ಮೇ 12ಕ್ಕೆ ಟಿಕೆಟ್ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡಿರೋದ್ರಿಂದ ಜರ್ಮನಿಯಿಂದಲೇ ಏನು ಕೆಂಪೇಗೌಡ ಏರ್ಪೋರ್ಟ್ಗೆ ವಾಪಸ್ ಆಗ್ತಾರೆ ಅನ್ನೋ ಮಾಹಿತಿ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಥ್ಯಾಂಕ್ ಯು ರವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.